ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ನಾವು ಮಂತ್ರಾಲಯಕ್ಕೆ ಹೋಗೋ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ನನ್ನ ಮಕ್ಕಳು ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಅವ್ರ ಪಾಪ ದೋಸೆ ತಂದು ಕೊಟ್ಟಿದ್ರು ಅಂತ ಅವಳಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸ್ದೆ ನನ್ನ ಮಗಳನ್ನ. ಸೊ ನೆಕ್ಸ್ಟ್ ನಮ್ಮ ಪತಿದೇವ್ರಿಗೆ ಸ್ಲಿಪ್ಪರ್ಸ್ ತರೋಣ ಅಂತ ಹೇಳ್ಬಿಟ್ಟು ಟೌನ್ ಕಡೆ ಹೋದೆ. ಸೊ ಅವ್ರಿಗೆ ಸ್ಲಿಪ್ಪರ್ಸ್ ತೊಗೊಂಡು ಬಂದ್ವಿ. ಸ್ಲಿಪ್ಪರ್ಸ್ ತೊಗೊಂಡು ನಾನು ಸ್ವಲ್ಪ ಸ್ಟಿಕ್ಕರ್ಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸ್ಟೋರಿಗೆ ಹೋಗ್ಬಿಟ್ಟು ನಾನು ಸ್ಟಿಕ್ಕರ್ಸ್ ತೊಗೊಂಡು ಐಬ್ರೋ ಮಾಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಐಬ್ರೋ ಮಾಡಿಸ್ಕೊಂಡ್ಬಂದೆ. ಯಪ್ಪ ಐಬ್ರೋಸ್ ಒಂದು ಪೇಯ್ನ್ ಆಗಿತ್ತು ಅಂದರೆ ಹೇಳ್ಲಿಕ್ಕಾಗಲ್ಲ. ಯಾಕಂದರೆ 2 ಮಂತ್ಸ್ 3 ಮಂತ್ಸ್ಗೆ ಒಂದ್ಸರಿ ಮಾಡಿಸಿದ್ರೆ ಪೇಯ್ನ್ ಆಗದೆ ಇರುತ್ತಾ. ಸೊ ಐಬ್ರೋ ಮಾಡಿಸ್ಕೊಂಡ್ಬಂದು ಮತ್ತು ನನ್ನ ಮಗಳನ್ನ ಹಾಫ್ ಡೇನೇ ಕರ್ಕೊಂಬಂದ್ಬಿಟ್ವಿ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಟ್ರೈನಲ್ಲಿ ಏನೇನಾದರೂ ತಿನ್ನೋಕ್ಕಾದರೂ ಇರುತ್ತೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಎಲ್ಲ ಹುರ್ಕೊತಾ ಇದ್ದೆ ನಾನು. ಸೊ ಮತ್ತು ಸಂಜೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಕೊಂಡ್ಬಿಟ್ಟು ಅವಳು ಫ್ರೆಶ್ ಅಪ್ ಮಾಡಿ ಕೂರಿಸ್ಬಿಟ್ಟಿದ್ದೆ. ತಲೆ ಸ್ನಾನ ಮಾಡಿಸಿದ್ದೆ ಅಂತ ಹೇಳ್ಬಿಟ್ಟು ಕೂರಿಸಿದ್ರೆ ಅವಳು ಬುಕ್ಸ್ ತಗೊಂಡು ಓದ್ಕೊತಾ ಇದ್ಳು. ನೀನು ಸಂಜೆ ಆಗಿತ್ತಲ್ಲ ಹೊರಡಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಪತಿದೇವರು ಇಲ್ಲಿ ದೀಪ ಹಚ್ಚಿದ್ರು, ಪೂಜೆ ಮಾಡ್ತಾಯಿದ್ರು. ನಮಗೆ ಟ್ರೈನ್ ಇದ್ದಿದ್ದು ನೈಟ್ 1ಗೆ. ಸೊ 1:10ಗೆ ಇಲ್ಲಿಗೆ ಬರಬೇಕಿತ್ತು ಟ್ರೈನು. ಸೊ ನಾವಿನ್ನೇನು ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಮುಂದೆ ಸ್ಟೇಷನ್ ಆಗಿರೋದ್ರಿಂದ ನಾವು 12:50ಗೆ ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಸ್ಟೇಷನಿಗೆ ಹೊರಟ್ವಿ. ನನ್ನ ಮಗ ಸ್ಟೇಷನಲ್ಲೂ ಆಟಾಡ್ತಾ ಇದ್ದಾನೆ, ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ. ಸೊ ಓಡಾಡ್ತಿದ್ದ ಅಷ್ಟೊತ್ತಲ್ಲೂ. ಮತ್ತು ನಾನು ಟ್ರೈನ್ ಹತ್ತೋದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಅಲ್ಲಿಂದ ಬೆಳಗ್ಗೆ ಆಗಿಬಿಟ್ಟಿತ್ತು, ನಾವು ನೈಟ್ ಫುಲ್ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ನೆಕ್ಸ್ಟ್ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ನನ್ನ ಮಗ ಮಾತ್ರ ಫ್ರೆಂಡ್ಸ್ ನಾವು ಹತ್ತಿದ್ದು ಒಂದು 1/2 ಅವರ್ಗೆ ಮಲ್ಕೊಂಡಿರೋನು, ಮತ್ತು ನಾವು ಇಳಿಬೇಕಾದ್ರೇ ಅವನಿಗೆ ಎದ್ದಿದ್ದು. ಸೊ ತುಂಬ ಚೆನ್ನಾಗಿತ್ತು ಜರ್ನಿ, ನೈಟ್ ಜರ್ನಿ ರೆಫರ್ ಮಾಡ್ತೀನಿ ನಾನು ಟ್ರೈನಲ್ಲಿ. ಸೊ ಅಲ್ಲಿಂದ ಮತ್ತೆ ಮಂತ್ರಾಲಯ ರೋಡ್ ಇಳ್ಕೊಂಬಿಟ್ಟು ನಾವು ಅಲ್ಲಿಂದ ಆಟೋ ಮಾಡ್ಕೊಂಬಿಟ್ಟು ಮತ್ತೆ ರೂಮಿಗೆ ಹೊರಟ್ಬಿಟ್ವಿ. ಸೊ ಅಲ್ಲಿ ನಾನು ರೆಡಿ ಆಗಿಬಿಟ್ಟೆ, ಎಲ್ಲ ನನ್ನ ಮಕ್ಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗೋಗ್ಬಿಟ್ಟು ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೋಗ್ಬಿಟ್ವಿ. ಸೊ ಇಲ್ಲಿ ರಾಯರದು ನಮ್ಮದು ಇದೇ ಇರುತ್ತಲ್ಲ ಬೊಟ್ಟು, ಅದನ್ನು ಇಕ್ಕಿಸ್ಕೊಂಬಿಟ್ಟು ನಾನು ಇಕ್ಸ್ಕೊಂಡು ನನ್ನ ಮಗನಿಗೂ ಇಕ್ಕಿಸ್ತಾಯಿದ್ದೀನಿ. ಸೊ ನನ್ನ ಮಗ ನೋಡಿ ಆ ಥರ ರಿಯಾಕ್ಷನ್ ಕೊಡ್ತಾಯಿದ್ದಾನೆ. ರಾಯರ ದೇವಸ್ಥಾನಕ್ಕೆ ಬಂದರೆ ಅದೇನೋ ಗೊತ್ತಿಲ್ಲದಿರೋರು ನೆಮ್ಮದಿ, ಅದು ಹೋಗಿ ಬಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನೋಡಿ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಶಾರ್ಟ್ ವಿಡಿಯೋ ಇಷ್ಟೇ ಆಗಿರುತ್ತೆ. ಸೊ ವಿಡಿಯೋನ ಕಂಟಿನ್ಯೂಯಸ್ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.